ಖುಷಿಯಾಗಿದ್ದಾರೆ. ಇವಾಗ ಎಲ್ಲಾ ಸಚಿವರು ಖುಷಿಯಾಗಿದ್ದಾರೆ. 20 ಸಚಿವರ ಸ್ಥಾನಕ್ಕೆ ಏನು ಆಯ್ಕೆ ಆಗಿದ್ದಾರೆ, ಅವರ ಮುಖದಲ್ಲಿ ಫುಲ್ ಮಂದಹಾಸ. ಡಿಕೆ ಸಂಪುಟದಲ್ಲಿ ಇನ್ನು ಮುಂದೆ ಮಂತ್ರಿಯಾಗಿ ಮುಂದುವರಿತಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಕೈ ತಪ್ಪಿದೆ ಸರಿ ಮಂತ್ರಿ ಸ್ಥಾನ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಕೈ ತಪ್ಪಿರ್ತಕ್ಕಂಥದ್ದು. ಮಹಿಳಾ ಕೋಟದಲ್ಲಿ ಭಾರಿ ಲಾಬಿ ನಡೀತಾ ಇತ್ತು, ಜಟಾಪಟಿ ಇತ್ತು, ನನಗಬೇಕು ಅಂತ ಹೇಳಿ. ಬಟ್ ಇವಾಗ ಮಹಿಳಾ ಕೋಟದಲ್ಲಿ ಗಾಯತ್ರಿ ಶಾಂತೇಗೌಡರು ಅವರಿಗೆ ಸಿಕ್ಕಿದೆ ಮಂತ್ರಿ ಸ್ಥಾನ, ಮಂತ್ರಿ ಭಾಗ್ಯ ಒಲಿದಿದೆ. ಲಕ್ ಅವ್ರದ್ದು ಲಕ್ಕು. ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟು ಆದೇಶವನ್ನು ಹೊರಹಾಕಿ ಬರೀ 3 ದಿವಸ ಆಯಿತು. ಬರೀ 3 ದಿವಸ. ಪರಿಷತ್ ಸದಸ್ಯ ಆಗಿ 3 ದಿವಸದಲ್ಲೇ ಮಂತ್ರಿ ಸ್ಥಾನ ಪಡೆದುಕೊಳ್ತಾರೆ ಅಂತ ಹೇಳಿದ್ರೆ ಯಾವ ರೀತಿ ಅದೃಷ್ಟ ಇರಬಾರದು ಹೇಳಿ ನೀವು. ಅದೃಷ್ಟ ಗಾಯತ್ರಿ ಶಾಂತೇಗೌಡರಿಗಿತ್ತು. ಡಿಕೆ ಸಂಪುಟದಲ್ಲಿ ಸಚಿವರಾಗಿದ್ದಾರೆ. ಅವರು ಕೂಡ ಇವಾಗ ಪ್ರಮಾಣ ವಚನಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ನೋಡಿ, ಕೋಕ್ ಕೊಡಲಾಗಿದೆ. 10 ರಿಂದ 12 ಸಚಿವರಿಗೆ. ಸಿದ್ದು ಸಂಪುಟದಲ್ಲಿದ್ದ 6 ಮಂದಿಗೆ ಮತ್ತೆ ಸಂಪುಟದಲ್ಲಿ ಚಾನ್ಸ್ ಸಿಕ್ಕಿದೆ. ಉಳಿದ 12 ಸಚಿವರಿಗೆ ಕೋಕ್ ಕೊಡಲಾಗಿದೆ. ಗೆದ್ದು 3 ದಿನಕ್ಕೆ ಮಂತ್ರಿ ಆಗಿದ್ದಾರೆ ಗಾಯತ್ರಿ ಶಾಂತೇಗೌಡರು. ಅದೃಷ್ಟ ಇದ್ರೆ ಹೀಗೂ ಕೂಡ ಮಂತ್ರಿಗಿರಿ ಹುಡುಕೊಂಡು ಬರುತ್ತೆ ಅನ್ನೋದಕ್ಕೆ ಗಾಯತ್ರಿ ಶಾಂತೇಗೌಡರೇ ಕಾರಣ ಅಥವಾ ಸ್ಪಷ್ಟ ನಿದರ್ಶನ. MLC ಎಲೆಕ್ಷನ್ ಬಗ್ಗೆ 4.5 ವರ್ಷ ಸುದೀರ್ಘ ಹೋರಾಟವನ್ನ ಮಾಡಿದ್ದಾರೆ ಅವರು. ಸುಪ್ರೀಂ ಕೋರ್ಟ್ ಅಲ್ಲಿಗೆ ಹೋಗಿ ಆ ಕೇಸನ್ನ ಗೆದ್ಕೊಂಡು ಬಂದಿದ್ದಾರೆ. ಜುಲೈ 31ಕ್ಕೆ ಗಾಯತ್ರಿ ಅವರ ಪರ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಡುತ್ತೆ. MK ಪ್ರಾಣೇಶ್ ಆಯ್ಕೆಯನ್ನು ರದ್ದುಗೊಳಿಸುತ್ತೆ ಸುಪ್ರೀಂ ಕೋರ್ಟ್. ಕೇವಲ 6 ಮತಗಳ ಅಂತರದಿಂದ ರಿಸಲ್ಟ್ ಏರುಪೇರಾಗಿತ್ತು. ಎಸ್, ಬೆಂಗಳೂರು ಟು ದೆಹಲಿ ಹಾರಾಟ ಎಲ್ಲ ವ್ಯರ್ಥ. ಮೂರ್ನಾಲ್ಕು ದಿನ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ರು ಶಾಸಕರುಗಳು. ಹೊಸಬರಿಗೆ ಅವಕಾಶ ನೀಡಿದ ಹೈಕಮಾಂಡ್. ದೆಹಲಿ ಲಾಬಿ ನಡೆಸೋದಕ್ಕೆ ಎಲ್ಲಾ ಸಚಿವರು ಅಲ್ಲೇ ಬೀಡು ಬಿಟ್ಟಿದ್ರು. ಪ್ರದೀಪ್ ಈಶ್ವರ್, ಶರತ್ ಬಚ್ಚೇಗೌಡ, ತನ್ವೀರ್ ಸೇಠ್ ಎಲ್ಲರೂ ಕೂಡ ಲಾಬಿ ಮಾಡೋದಕ್ಕೆ ಹೋಗಿದ್ರು. ಮುಣಿಗಲ್ ರಂಗನಾಥ್, NA ಹ್ಯಾರಿಸ್, ಕಂಪ್ಲಿ ಗಣೇಶ್. ಬೆಂಗಳೂರು ಬೇಳೂರು ಗೋಪಾಲಕೃಷ್ಣ, ಅನ್ನಪೂರ್ಣ ತುಕಾರಾಮ್, ನಾರಾ ಭರತ್ ರೆಡ್ಡಿ, ನಯನ ಮೋಟಮ್ಮ, ಅಶೋಕ್ ಪಟ್ಟಣ್, ಆನೇಕಲ್ ಶಿವಣ್ಣ, ಬಂಗಾರಪೇಟೆ ನಾರಾಯಣಸ್ವಾಮಿ, NS ಸುಬ್ಬಾರೆಡ್ಡಿ, BK ಹರಿಪ್ರಸಾದ್, GT ಜಯಚಂದ್ರ, ಹಂಪನಗೌಡ ಬಾದರ್ಲಿ, ಪ್ರಸಾದ್ ಅಬ್ಬಯ್ಯ, ಯಶವಂತಗೌಡ, ಅವ್ರಿಗೆ ಯಾರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಬೆಂಗಳೂರು ಟು ದೆಹಲಿ ಹಾರಾಟ ಎಲ್ಲ ವ್ಯರ್ಥ ಆಗೋಗಿದೆ. ಅಲ್ಲಿ ಏನು ಲಾಬಿ ಮಾಡಿದ್ರು ಕೂಡ ಆಗಲಿಲ್ಲ. ಅವರು ಅಲ್ಲಿ ಲಾಬಿ ಮಾಡಿದ್ರು, ಹೋಗಿ ಕೂತಿದ್ರು. 3-4 ದಿನ ದೆಹಲಿಯಲ್ಲೇ ಕುಳಿತಿದ್ರು. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರಿಗೆ ಪಟ್ಟನ್ನ ಹಿಡಿದಿದ್ರು. ಆದರೆ ಸಚಿವ ಸ್ಥಾನ ಅವರಿಗೆ ಸಿಕ್ಕಿಲ್ಲ. ಪ್ರದೀಪ್ ಈಶ್ವರ್ ಅವರು ಎಲ್ಲ ಕಡೆ ಮಾತಾಡ್ತಾ ಇದ್ರಪ್ಪ.
ಅಂದರೆ ಮೊದಲನೇ ಬಾರಿಗೆ ಆಯ್ಕೆ ಆದ ಶಾಸಕರುಗಳಿಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹೇಳಿ, ನನಗೆ ಕೊಟ್ಟರು ಓಕೆ ಅಥವಾ ಬೇರೆಯವ್ರಿಗೆ ಕೊಟ್ಟರು ಓಕೆ, ಯಾರಿಗೋ ಒಬ್ರಿಗೆ ಆಯ್ಕೆ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ರು. ನಿರೀಕ್ಷೆ ಕೂಡ ಇತ್ತು. ಆದರೆ ಆಕ್ಟಿವ್ ಆಗಿರ್ತಾರೆ ಪ್ರದೀಪ್ ಈಶ್ವರ್ ಅವರು, ವಿರೋಧ ಪಕ್ಷದ ವಿರುದ್ಧ ಮಾತಾಡ್ತಾ ಇರ್ತಾರೆ, ಯಾವುದೇ ವಿಚಾರಕ್ಕೂ ಮುಂದೆ ಬಂದು ಮಾತಾಡ್ತಾರೆ, ವಿರೋಧ ಪಕ್ಷದ ನಾಯಕರನ್ನ ಬೈತಾ ಇರ್ತಾರೆ. ಇದನ್ನೆಲ್ಲ ಹೈಕಮಾಂಡ್ ಗಮನಿಸುತ್ತೆ. ಆಕ್ಟಿವ್ ಆಗಿದ್ದಾರೆ, ಆಕ್ಟಿವ್ ಆಗಿರೋರ್ನ ತೆಗೆದುಕೊಳ್ತಾರೆ ಸಚಿವ ಸ್ಥಾನಕ್ಕೆ ಅಂತ ಅಂದಾಗ ಪ್ರದೀಪ್ ಈಶ್ವರ್ ಅವರನ್ನು ಕೂಡ ತೆಗೆದುಕೊಳ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ವು. ಬಟ್ ಅದೆಲ್ಲ ವ್ಯರ್ಥ ಆಗ್ಬಿಟ್ಟಿದೆ. ಅವರ ಒಂದು ಏನು ದೆಹಲಿ ಟೂರ್ ಇತ್ತು, ಅಲ್ಲಿ 4-5 ದಿನ ಅಲ್ಲೇ ಕುಳಿತಿರೋದು, ಅದು ವ್ಯರ್ಥ ಆಗ್ಬಿಟ್ಟಿದೆ. ಹೆಸರಿಗೆ ಮಾತ್ರ ಗೃಹಲಕ್ಷ್ಮಿ ಅವರಿಗೂ ಸಿಕ್ಕಿಲ್ಲ. ಕಾಂಗ್ರೆಸ್ನಿಂದ ನಾರಿ ಶಕ್ತಿಗೆ ಅಪಮಾನನ ಅನ್ನುವ ಪ್ರಶ್ನೆಗಳು ಕೇಳಿಬರ್ತಾ ಇದ್ದಾವೆ. ಗೃಹಲಕ್ಷ್ಮಿ ಕೊಟ್ಟು ಗೃಹಿಣಿಯರನ್ನು ಮನೆಗೆ ಸೀಮಿತಗೊಳಿಸಿದ್ರ? ಹಾಗಾದ್ರೆ ಸಿದ್ದು ಸಿಎಂ ಆದ್ರು ಅಷ್ಟೇ, DK ಸಾಹೇಬ್ರು ಬಂದ್ರು ಅಷ್ಟೇ. ರಾಜ್ಯ ಕಾಂಗ್ರೆಸ್ ನಾಯಕಿಯರ ಹಣೆ ಬರಹ ಬದಲಾಗಿಲ್ಲ. ಈ ಬಾರಿಯ ಸಂಪುಟದಲ್ಲೂ ಏಕೈಕ ಮಹಿಳೆಗೆ ಸ್ಥಾನ ಅಷ್ಟೇ. ಕಳೆದ ಬಾರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಏಕೈಕ ಸಚಿವೆ ಆಗಿದ್ರು. ಈ ಬಾರಿಯೂ ಒಬ್ಬರನ್ನೇ ತೆಗೆದುಕೊಳ್ಳಲಾಗಿದೆ. ಈ ಬಾರಿ ಇಬ್ಬರಿಗಾದರೂ ಸ್ಥಾನದ ನಿರೀಕ್ಷೆ ಇತ್ತು, ಬಟ್ ಹೈಕಮಾಂಡ್ ಒಬ್ಬರಿಗೆ ಕೊಟ್ಟಿದೆ. ಆದರೆ ಕಾಂಗ್ರೆಸ್ನಿಂದ ಮತ್ತೆ ಮಹಿಳಾ ಶಕ್ತಿ ನೆಗ್ಲೈಟ್ ಮಾಡಲಾಗಿದೆ. ಹಿರಿಯ ನಾಯಕಿ ಉಮಾಶ್ರೀ ಅವರನ್ನು ಮಂತ್ರಿ ಮಾಡಿಲ್ಲ. ಮಾಜಿ ಸಚಿವೆ ಪರಿಷತ್ ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ಸೀಮಿತ ಮಾಡಲಾಗಿದೆ ಅವರನ್ನ. ದಲಿತರ ಕೋಟದಲ್ಲಿ ರೂಪಾ ಶಶಿಧರ್ ಇದ್ರು, ನಯನ ಮೋಟಮ್ಮ ಇದ್ರು. ಅಲ್ಪಸಂಖ್ಯಾತ ಕೋಟದಲ್ಲಿ ಖನೀಜಾ ಫಾತಿಮಾಗೂ ಕೊಟ್ಟು ಬಿಡಬಹುದಿತ್ತು. 3 ಪುರುಷ ಮುಸ್ಲಿಂ ನಾಯಕರಿಗೆ ಸಚಿವಗಿರಿ ಸಿಕ್ಕಿದೆ, ಒಬ್ಬ ಮಹಿಳೆಗೆ ಕೊಡಬಹುದಿತ್ತು. ಮಹಿಳೆಯರ ಬಗ್ಗೆ ಇಂಥ ತಿರಸ್ಕಾರ ಭಾವನೆ ಏಕೆ ಅನ್ನುವ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಕಾಂಗ್ರೆಸ್ ನಾಯಕರ ಬಗ್ಗೆ ಕಾರ್ಯಕರ್ತರಲ್ಲೇ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಹಿಳಾ ಕೋಟಾ ಹೆಚ್ಚಿಸಿದ್ರೆ ಮಹಿಳಾ ಮತಗಳು ಹೆಚ್ಚಾಗ್ತಾ ಇದ್ವು. ಹೆಸರಿಗೆ ಮಾತ್ರ ಗೃಹಲಕ್ಷ್ಮಿಯರಿಗಿಲ್ಲ ಮಂತ್ರಿ ಭಾಗ್ಯ. ಎಸ್ ನೋಡಿ, ಹೋದ ಬಾರಿ ಸಿದ್ದರಾಮಯ್ಯನವರ ಸಂಪುಟದಲ್ಲೂ ಕೂಡ ಒಬ್ಬರು ಮಹಿಳೆ ಸಚಿವರಿದ್ರು. ಈ ಬಾರಿ ಎರಡಾದರೂ ಮಹಿಳಾ ಸಚಿವರಾಗ್ತಾರೆ, ಮಹಿಳೆಯರಿಗೆ ಅವಕಾಶ ಕೊಡ್ತಾರೆ ಅನ್ನುವಂಥದ್ದಿತ್ತು. ಬಟ್ ಆ ಕೆಲಸ ಹೈಕಮಾಂಡ್ ಆಗಲಿ ರಾಜ್ಯದ ನಾಯಕರಾಗಲಿ ಮಾಡಲೇ ಇಲ್ಲ. ಯಾಕೆ ಮಹಿಳೆಯರನ್ನು ಕಡೆಗಣಿಸುವ ಕೆಲಸ ಆಯಿತು? ಏಕೈಕ ಮಹಿಳೆಯನ್ನ ಕ್ಯಾಬಿನೆಟ್ನಲ್ಲಿ ಇಟ್ಟುಕೊಳ್ಳಂತ ಕೆಲಸ 2 ಬಾರಿಯೂ ಕೂಡ ಅದೇ ಆಗಿದೆ, ಈ ಬಾರಿಯೂ ಕೂಡ ಅದೇ ಆಗಿದೆ. ಈ ಬಾರಿ ಗಾಯತ್ರಿ ಶಾಂತೇಗೌಡರು ಒಬ್ಬರನ್ನೇ ಆಯ್ಕೆ ಮಾಡಿದ್ದಾರೆ, ಇಬ್ಬರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು ಇತ್ತಪ್ಪ. ಬಹಳ ಪೈಪೋಟಿ ಇತ್ತು. 3-4 ಜನ ಮಹಿಳೆಯರು ಪೈಪೋಟಿಯನ್ನ ಮಾಡ್ತಾ ಇದ್ರು. ನಯನ ಮೋಟಮ್ಮ ಇದ್ರು. ಗುಲ್ಬರ್ಗ ಭಾಗದಲ್ಲಿ ಹೋದ್ರೆ ಖನೀಜಾ ಫಾತಿಮಾ ಅವರಿದ್ರು, ರೂಪಾ ಶ್ರೀಧರ್ ಇದ್ರು. ಬೇರೆ ಬೇರೆ ಕೋಟಾದಲ್ಲಿದ್ರು, ದಲಿತ ಕೋಟಾ, ಮುಸ್ಲಿಂ ಕೋಟಾ, ಅಲ್ಪಸಂಖ್ಯಾತರಲ್ಲಿ ಖನೀಜಾ ಫಾತಿಮಾ ಅವರಿದ್ರು. ಕೊಡಬಹುದಿತ್ತು. ಬಟ್ ಕಾಂಗ್ರೆಸ್ ಸರ್ಕಾರ ಆ ಕೆಲಸವನ್ನೇ ಮಾಡಲಿಲ್ಲ. ಯಾಕೋ ಈ ಬಾರಿಯೂ ಕೂಡ ಒಬ್ಬರೇ ಒಬ್ಬರು ಮಹಿಳೆಯನ್ನ ಸಚಿವ ಸ್ಥಾನದಲ್ಲಿ ಅಥವಾ ಸಚಿವ ಸ್ಥಾನ ಕೊಡಲಾಗಿದೆ. ಯಾಕೆ ಕಡೆಗಣಿಸುವ ಕೆಲಸ ಅಥವಾ ಇಂಥ ತಿರಸ್ಕಾರ ಮಾಡುವ ಕೆಲಸ ಯಾಕೆ ಅಂತ ಹೇಳಿ ಈಗ ಕಾಂಗ್ರೆಸ್ ಕಾರ್ಯಕರ್ತರಲ್ಲೇ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ
ಮಹಿಳಾ ಕೋಟ ಹೆಚ್ಚಿಸಿದ್ರೆ ಮತಗಳು ಚಿದ್ರುವ ಭಯ ಅಥವಾ ಭೀತಿನ ಅಂತ ಹೇಳಿ. ಎಸ್, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ತ್ರಿಷಾ ಅವರು ಫೋನೋ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ ನನಗೆ. ಎಸ್ ತ್ರಿಷಾ, ನೋಡಿ, ಮಹಿಳೆಯರಿಗೆ ಆಯ್ಕೆ ಮಾಡಬಹುದಿತ್ತು. 2023ರಲ್ಲೂ ಅಷ್ಟೇ ಒಂದೇ ಒಂದು ಸಚಿವ ಸ್ಥಾನವನ್ನ ಕೊಡಲಾಗಿತ್ತು, ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ. ಡಿ.ಕೆ. ಸಂಪುಟದಲ್ಲಿ 2 ಸಚಿವ ಸ್ಥಾನ ಮಹಿಳೆಯರಿಗೆ ದಕ್ಕತ್ತೆ ಅನ್ನುವಂಥ ಎಲ್ಲಾ ನಿರೀಕ್ಷೆಗಳಿದ್ವು. ಎಲ್ಲರೂ ಕೂಡ ಕಾಯ್ತಾ ಇದ್ರು ಇಬ್ಬರಿಗಾದ್ರೂ ಕೊಡ್ತಾರೆ ಅಂತ ಹೇಳಿ. ಬಟ್ ಡಿ.ಕೆ. ಸಂಪುಟದಲ್ಲೂ ಅಷ್ಟೇ ಒಬ್ಬರಿಗೆ ಒಬ್ಬರು ಗಾಯತ್ರಿ ಶಾಂತೇಗೌಡರಿಗೆ ಕೊಡಲಾಗಿದೆ. ಸೊ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಎಸ್ ಮಹಾದೇವ್, ಎಲ್ರಿಗೂ ನಿರೀಕ್ಷೆ ಇತ್ತು. ಯಾಕೆಂದ್ರೆ ಕಳೆದ ಬಾರಿ ಇದ್ದಂತ ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಒಬ್ಬರೇ ಮಹಿಳಾ ಸಚಿವೆ ಇದ್ರು. ಈ ಬಾರಿ ಆದ್ರೂ ಸಂಪುಟದಲ್ಲಿ ಚೇಂಜ್ ಆಗುತ್ತೆ, ಒಂದಷ್ಟು ಮಹಿಳಾ ಮೀಸಲಾತಿಗಳು ಬರುತ್ತೆ. ಹಾಗೆ ಗೃಹಲಕ್ಷ್ಮಿ ಏನ್ ಕೊಟ್ಟಿದ್ದಾರೆ, ಆ ಹೆಣ್ಣು ಮಕ್ಕಳಿಗೆ ಸ್ವತಂತ್ರವಾಗಿ ಬದುಕಲು, ಆರ್ಥಿಕ ಸ್ವಾವಲಂಬಿಯಾಗಿ ಬದುಕಲು ಅನ್ನೋ ನಿಟ್ಟಿನಲ್ಲಿ ಏನ್ ಕೊಟ್ಟಿದ್ದಾರೆ, ಅದ್ರ ಪ್ರಯುಕ್ತವಾದ ಅದು ನಮ್ಮ ಸಚಿವ ಸ್ಥಾನಗಳಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ. ಈ ಬಾರಿ ಆದ್ರೂ ಹೆಣ್ಮಕ್ಳಿಗೆ ಸಿಗುತ್ತೆ ಅನ್ನುವಂತ ನಿರೀಕ್ಷೆ ಹೆಚ್ಚಾಗಿತ್ತು. ಆದ್ರೂ ಕೂಡ ಈ ಬಾರಿಯೂ ಕೂಡ ಡಿ.ಕೆ. ಅವರ ಸರ್ಕಾರದಲ್ಲೂ ಕೂಡ ಹೆಣ್ಮಕ್ಳಿಗೆ ಯಾವುದೇ ರೀತಿಯ ಬದಲಾವಣೆಗಳ ಆಗಿಲ್ಲ. ನಾವು ಇದರಲ್ಲಿ ನೋಡೋದಾದ್ರೆ ನಮ್ಮಲ್ಲಿ ಮಹಿಳೆ ಸಚಿವರು ಕೂಡ MLA-ಗಳು ಇದ್ದಾರೆ. ಯಾರೆಲ್ಲ ಇದ್ದಾರೆ ಅಂತ ನೋಡೋದಾದ್ರೆ ನಯನಾ ಮೋಟಮ್ಮನ್ ಅವರಿದ್ದಾರೆ, ಹಾಗೆ ರೂಪಾ ಕಲಾ ಅವರಿದ್ದಾರೆ, ಹಾಗೆ ಖನೀಜ್ ಫಾತಿಮಾ ಅವರು ಕೂಡ ಇದ್ದಾರೆ ಅಲ್ಪಸಂಖ್ಯಾತ ಕೋಟದಲ್ಲಿ, ಹಾಗೆ ದಲಿತರ ಕೋಟದಲ್ಲಿ ರೂಪಾ ಶಶಿಧರ್ ಇದ್ದಾರೆ, ನಯನಾ ಮೋಟಮ್ಮನ್ ಅವರು ಕೂಡ ಇದ್ದಾರೆ. ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಸಚಿವ ಸ್ಥಾನ ಕೊಡ್ಲಿಲ್ಲ. ಇನ್ನೊಂದು ಕಡೆಯಲ್ಲಿ ಅಲ್ಪಸಂಖ್ಯಾತ ಕೋಟದಲ್ಲಿ 3 ಪುರುಷ ಮುಸ್ಲಿಂ ನಾಯಕರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ. ಅಲ್ಲಾದ್ರೂ ಕೂಡ ಖನೀಜಾ ಅವರಿಗೆ ಕೊಡ್ಬೋದಿತ್ತು, ಖನೀಜಾ ಫಾತಿಮಾ ಅವರಿಗೆ ಅಲ್ಲಾದ್ರೂ ಕೊಡ್ಬೋದಿತ್ತು. ಆದ್ರೂ ಕೂಡ ಗಾಯತ್ರಿ ಶಾಂತಿ ಅವ್ರಿಗೆ ಮಾತ್ರ ಸಚಿವ ಸ್ಥಾನ ಕೊಟ್ಟು ಇನ್ನುಳಿದವರಿಗೆ ಯಾವುದೇ ರೀತಿ ಸಚಿವ ಸ್ಥಾನವನ್ನ ಕೊಡ್ಲಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಗವರ್ಮೆಂಟ್ ಅವರನ್ನ ನೋಡಿದಾಗ ಅನ್ಸುತ್ತೆ, ಕೇವಲ ಮಹಿಳಾ ಮತ್ತು ಮಕ್ಕಳ ಸಚಿವ ಸ್ಥಾನಕ್ಕೆ ಮಾತ್ರ ಮಹಿಳೆಯರನ್ನ ಇವರು ಸಚಿವ ಸ್ಥಾನಕ್ಕೆ ಮೀಸಲಿಡ್ತಾ ಇದ್ದಾರೆ. ನಮ್ಮಲ್ಲಿ ಬೇರೆ ಬೇರೆ ಖಾತೆಗಳಿದ್ದಾರೆ, ನಮ್ಮಲ್ಲಿ ಮಹಿಳೆಯರು ನಿಭಾಯಿಸುವಂತ ಶಕ್ತಿಗಳು ಕೂಡ ಇದೆ. ಅದು ಯಾಕೆ ಈ ತರದ ಸರ್ಕಾರಗಳಿಗೆ ಅರಿವಾಗ್ತಾ ಇಲ್ಲ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದ್ರೆ ಪ್ರತಿ ವರ್ಷನೂ ಅಷ್ಟೇ ಮಹಿಳಾ ಮತ್ತು ಮಕ್ಕಳ ಸಚಿವ ಸ್ಥಾನ ಮಾತ್ರ ಮಹಿಳೆಯರಿಗೆ ದೊರಕ್ತಾ ಇದೆ ಸರ್ಕಾರಗಳು ಬಂದಾಗ. ಆದ್ರೆ ಬೇರೆ ಬೇರೆ ಸ್ಥಾನ, ನೀರಾವರಿ ಸಚಿವ ಇರ್ಬೋದು, ಕನ್ನಡ ಸಂಸ್ಕೃತಿ ಇಲಾಖೆಗಳಿದಾವೆ, ಬೇಕಾದಷ್ಟು ಖಾತೆಗಳಿದಾವೆ. ಆ ಯಾವ ಖಾತೆಗಳಿಗೂ ಕೂಡ ಮಹಿಳೆಯರನ್ನ ಆಯ್ಕೆ ಮಾಡ್ತಿಲ್ಲ. ಇನ್ನೊಂದು ಕಡೆಯಲ್ಲಿ ನಟಿ ಉಮಾಶ್ರೀ ಅವರೇನೇನಿದ್ದಾರೆ, ದಶಕಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮನ್ನ ತಾವು ಗುರುತಿಸ್ಕೊಂಡವರು, ಹಿರಿಯ ರಾಜಕಾರಣಿಗಳು ಕೂಡ ಹೌದು. ಅವರಿಗೆ ಕಡೆ ಪಕ್ಷ ವಿಧಾನ ಪರಿಷತ್ ಇದನ್ನಾದ್ರೂ ಕೊಡಬಹುದಿತ್ತು ಅಂತ ಹೇಳಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಅವರಿಗೆ ಸ್ಥಾನವನ್ನ ಕೊಟ್ಟಿಲ್ಲ. ಯಾಕಂದ್ರೆ ಅವರೊಬ್ರು ಹಿರಿಯ ರಾಜಕಾರಣಿ, ಹಾಗೆ ರಾಜಕೀಯದಲ್ಲಿ ಅನುಭವ ಉಳ್ಳವರು, ಪಕ್ಷಕ್ಕಾಗಿ ದುಡ್ದಂತವ್ರು ಮಹಿಳೆಯಾಗಿ. ಆದ್ರೂ ಕೂಡ ಅವರಿಗೆ ಒಂದು ಸ್ಥಾನಮಾನ ಕೊಡ್ತಿಲ್ಲ ಅಂತ ಹೇಳಿ ಕಾರ್ಯಕರ್ತರಲ್ಲೇ ಅಸಮಾಧಾನ ಆಗಿದೆ. ಹೆಚ್ಚಿನದಾಗಿ ಕಾಂಗ್ರೆಸ್ ಅಲ್ಲಿ ಮಹಿಳಾ ಕಾರ್ಯಕರ್ತರು ಸಾಕಷ್ಟು ಜನ ಇದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿಯುವಂತವ್ರು ಇದ್ದೀವಿ. ಆದ್ರೂ ಕೂಡ ನಮಗೆ ಮಹಿಳೆಯರಿದ್ರೆ ನಮಗೂ ಕೂಡ ಪಕ್ಷಕ್ಕೆ ಕೆಲಸ ಮಾಡುವಂತ ಉತ್ಸಾಹ ಬರುತ್ತೆ, ನಮಗೂ ಒಂಥರ ಖುಷಿ ಆಗುತ್ತೆ, ಒಂದು ಧೈರ್ಯ ಅನ್ನೋದಿರುತ್ತೆ, ನಮ್ ಹೆಣ್ಮಕ್ಳು ಇದ್ದಾರೆ ಅಂತ ಹೇಳುವಂತ ಧೈರ್ಯ ಇರುತ್ತೆ ಅನ್ನುವಂತ ಮಾತುಗಳು ಕಾರ್ಯಕರ್ತರಲ್ಲೇ ಕೇಳಿ ಬರ್ತಾ ಇದೆ ಮಹಾದೇವ್. ಓಕೆ, ಥ್ಯಾಂಕ್ ಯು ತ್ರಿಷಾ ನಿಮ್ಮೆಲ್ಲ ಮಾಹಿತಿಗಾಗಿ.